ಶಿವಾನಿ, ನೀನು ನಾಗಿಣಿಯಾಗಿ ಬದಲಾಗ್ತಾ ಇದೀಯ. ನಿನ್ನ ನೀತಿ ಪರ್ವತ ಎಷ್ಟು ದೂರ ಇದೆಯಪ್ಪ ದೇವ್ರೆ. ನನ್ನ ಕೈಲಿ ನನ್ನ ನಾಗಾಸ್ತ್ರ ತಗೊಂಡು ಮನೆಗೆ ಹೋಗೋ ತನಕ ಶಿವಾನಿನ ಜೋಪಾನವಾಗಿ ನೋಡ್ಕೊಳಪ್ಪ ತಂದೆ. ಅವ್ರಿಗೇನಾದರೂ ಆದರೆ ನಾನು ಸಹಿಸ್ಕೊಳ್ಳೋದಿಲ್ಲ. ದೇಹ ನಂದಾದರೆ ಆ ದೇಹದ ಉಸಿರು ಅವಳು. ಪ್ಲೀಸಪ್ಪ ದೇವ್ರೆ, ಅವ್ಳಿಗೇನು ಆಗದೆ ಇರೋ ಥರ ನೋಡ್ಕೊ. ಏ ತ್ರಯಂಬಕ, ನೀನ್ ಅವತ್ತೇ ಸತ್ ಹೋದೆ ಅನ್ಕೊಂಡೆ, ನೀನಿನ್ನೂ ಬದುಕಿದ್ಯಾ? ಈ ತ್ರಯಂಬಕನಿಗೆ ಸಾವೇ ಇಲ್ಲ. ನನ್ನನ್ನ ಸಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಬಂದಿದ್ಯಾ? ನನ್ನ ಶತ್ರುನ ಬೇಟೆಯಾಡೋಕೆ. ಯಾರು? ಇನ್ಯಾರು? ನೀನೇ. ನಾಗಲೋಕದಿಂದ ಸೇಡನ್ನು ಹೊತ್ಕೊಂಡು ಬಂದಿರೋ ಇಚ್ಛಾಧಾರಿ ನಾಗಿಣಿ. ನನಗ್ ಯಾಕಿಷ್ಟು ಕಾಟ ಕೊಡ್ತಿದ್ಯಾ? ನನ್ನ ಜೀವನದ 14 ವರ್ಷಗಳನ್ನ ದಿಗ್ಬಂಧನದಲ್ಲಿರಿಸಿ ಹಾಳು ಮಾಡ್ಬಿಟ್ಟೆ. ನಿನ್ನ ಗುರಿ, ನನ್ನ ಉದ್ದೇಶನ ದಿಕ್ಕಾಪಾಲ್ ಮಾಡ್ದೆ. ಅಷ್ಟು ಸಾಲ್ದ ನಿನಗೆ? ಯಾವ ದಿಗ್ಬಂಧನ? ನೀನದ್ರಿಂದ ತಪ್ಪಿಸ್ಕೊಂಡಿಯಲ್ಲ. ಆದ್ರೂ ಅಷ್ಟು ವರ್ಷಗಳು ನನ್ನನ್ನ ಪರಿತಪ್ಸೋ ಹಾಗೆ ಮಾಡ್ದೆ. ಇನ್ನೂ ನಿನಗೆ ಸಮಾಧಾನ ಇಲ್ಲ? ನನಗೆ ಕಾಟ ಕೊಡೋದನ್ನ ಬಿಟ್ಟಿಲ್ಲ. ಅವಕಾಶ ಸಿಕ್ಕಾಗಲ್ಲ ನನ್ನ ಮೇಲೆ ಪ್ರಹಾರ ಮಾಡ್ತೀಯ, ನೋವು ಕೊಡ್ತೀಯ. ಈಗ್ಲೂ ಕೂಡ ನನ್ನನ್ನ ಬಂಧಿಸಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ಹೌದು. ನಿನ್ನ ಪ್ರತಿ ಕ್ಷಣ ಕಾಡೋನು ನೀನು. ಅದೇ ಜಾಣತನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ನಾನು ನಿನ್ನ ಬಿಡೋದಿಲ್ಲ. ನೀನ್ ನನ್ನ ಕಪ್ಪಿ ಮುಷ್ಟಿಯಲ್ಲಿ ಬಂದಿಯಾಗ್ಲೇ ಶಿವಾನಿ. ಸಾಕು ನಿಲ್ಸು ನಿನ್ನ ರಕ್ಕಸತನವನ್ನು. ಯಾಕೆ ನಿನಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ನಾನು ಏನ್ ಮಾಡಿದ್ದೀನಿ ನಿನ್ಗೆ? ಯಾಕೆ ನನ್ನ ಮೇಲೆ ದ್ವೇಷ? ದ್ವೇಷ ಇರಬೇಕಾಗಿತ್ತು ನಮ್ಮಿಬ್ಬರಿಗೆ ಅಲ್ವಾ? ಇಚ್ಛಾಧಾರಿ ನಾಗಿಣಿ ಅಂದ್ರೆ ಅದೇ ನಾಗಲೋಕದ ಮುಕುಟಮಣಿ, ನಾಗಲೋಕಕ್ಕೆ ಶಿವ ಕೊಟ್ಟ ಪ್ರಸಾದ. ನಿನಗೆ ಹೇಗೆ ಗೊತ್ತು ಅದ್ರ ಬಗ್ಗೆ? ಏ ತ್ರಯಂಬಕ, ಮಾತಾಡು. ನಾಗಮಣಿಗೂ ನಿನಗೂ ಏನ್ ಸಂಬಂಧ? ಸಂಬಂಧ ಇರೋದೇ ನನಗೆ ಶಿವಾನಿ. ಏ ಏನದು? ಏನ್ ಗೊತ್ತು ನಿನ್ಗೆ? ನಾಗಮಣಿ ಬಗ್ಗೆ ಹೇಗ್ ಗೊತ್ತು? ಯಾರು ಹೇಳಿದ್ರು? ಯಾರು ಹೇಳಿದ್ದು? ನಾಗಮಣಿನ ಅಪಹರಣ ಮಾಡಿದವರಲ್ಲಿ
ನಾನು ಒಬ್ಬ. ಅಮೃತ ಹೇಳಿದ್ದಾರೆ ಇದೇ ಇರಬೇಕು. ಹಾವು ಬೇರೆ ಇದೆ ಇಲ್ಲಿ. ಕಾಪಾಡಪ್ಪ. ಅಯ್ಯಯ್ಯೋ, ಸದ್ಯ ಒಂದು ಹಾವು ಹೋಯ್ತಲ್ಲಪ್ಪ ಅನ್ಕೊಂಡ್ರೆ ಇಲ್ಲಿ ಇಷ್ಟೊಂದು ಹಾವುಗಳಿದೆ. ದೇವ್ರೆ, ಏನಪ್ಪ ಇದು? ನನಗೆ ಮೊದಲೇ ಹಾವುಗಳು ಅಂದ್ರೆ ತುಂಬಾ ಭಯ. ಯಾಕೆ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ ನನಗೆ? ಏನ್ ಮಾಡೋದು ಇವಾಗ? ಓ ಅಯ್ಯೋ ಅಯ್ಯೋ, ನಾಗಪ್ಪ ಪ್ಲೀಸ್ ನಂಗೇನು ಮಾಡಬೇಡ. ನಾಗಪ್ಪ, ದಯವಿಟ್ಟು ನನಗೇನು ಮಾಡಬೇಡ ನಾಗಪ್ಪ. ನನ್ನ ಹೆಂಡತಿನ ಕಾಪಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಏನು ತೊಂದರೆ ಕೊಡೋದಿಲ್ಲ. ನನ್ನ ಹೆಂಡತಿನ ಸೇಫಾಗಿ ಕರ್ಕೊಂಡ್ ಬಂದ್ಮೇಲೆ ನಿಮ್ಮೆಲ್ರಿಗೂ ಅವಳ ಕೈಲೇ ಹಾಲಿರಿಸ್ತೀನಿ, ಆಯ್ತಾ? ದಯವಿಟ್ಟು ನನಗೇನು ಮಾಡಬೇಡಿ, ಬಿಟ್ಬಿಡಿ ಪ್ಲೀಸ್. ಇದೇನಿದು? ಹಾವು ಇಷ್ಟು ಸುಲಭ ಕೊಟ್ಟೋಯ್ತು. ನಾನು ನೋಡಿ ಅದಕ್ಕೆ ಭಯ ಆಗೋಯ್ತಾ ಏನೋ? ಅಯ್ಯೋ, ಮೊದಲು ಇಲ್ಲಿಂದ ಹೋಗ್ಬೇಕು. ಏನಾಗಿನಿ ನಿನ್ನನ್ನು ಸಾಯಿಸೋದು ಒಂದು ನಿಮಿಷ ಕೆಲಸ. ಆದ್ರೆ ನೀನ್ ಯಾಕೆ ಉಸಿರಾಡ್ತಿದ್ಯಾ ಗೊತ್ತಾ? ನೀನ್ ಕೇಳಿದ ಹಾಗೆ ನಾಗಮಣಿನ ಅಪಹರಿಸಿದವ್ರ ಕತೆ ನಿನಗೆ ಗೊತ್ತಾಗಬೇಕಲ್ಲ. ನಾಗಮಣಿನ ಅಪಹರಿಸಿದವ್ರು ಯಾರು ಅಂತ ಕೇಳ್ತಾ ಇದೆಯಲ್ಲ, ಹೇಳ್ತೀನಿ ಕೇಳು. ನಾಗಮಣಿನ ಅಪಹರಿಸಿದವರು ನಿನ್ ಸುತ್ತಮುತ್ತನೇ ಇದ್ದಾರೆ. ನಿನ್ನ ಜೊತೆಗಿದ್ದ ಸಹಾಯಕ್ಕೆ ನೀರಿನ ಸಾಯಿಸಿದವರು ಅವರೇ. ಈಗ ನಿನ್ನನ್ನ ಸಾಯಿಸೋದಕ್ಕೆ ಹುಡುಕ್ತಾ ಇರೋರು ನಿನ್ ಸುತ್ತಮುತ್ತ ಇರೋರೆ. ಯಾರದು? ಹೇಳು. ನಾನು ಏನು ಮಾಡೋದಿಲ್ಲ. ಹೇಳು ಯಾರದು? ಹೇಳಿದ್ರೆ ಅವ್ರನ್ನೆಲ್ಲ ಬಿಟ್ಬಿಡ್ತೀಯಾ? ನಿನ್ ಸೆಡನ್ನ ಮರ್ತು ಬಿಡ್ತೀಯಾ? ಅವ್ರನ್ನೆಲ್ಲ ಬಿಡ್ತೀನಿ. ನಾಗಮಣಿನ ಮಾತ್ರ ಪಡ್ಕೋತೀನಿ. ಹೇಳು ದಯವಿಟ್ಟು ಹೇಳು, ಯಾರದು? ಹೇಳು. ಯಾಕೆ ನಗ್ತಿದ್ಯಾ? ಭಲೆ ನಾಗಿನಿ, ಭಲೆ ನೀನು ಬಹಳ ಬುದ್ಧಿವಂತೆ. ಉಪಾಯವಾಗಿ ನನ್ನಿಂದ ನಾಗಮಣಿಯನ್ನು ಪಡೆಯುವ ಹುನ್ನಾರ ಮಾಡ್ತಿದ್ಯಾ. ನಿನಗೆ ನಾಗಮಣಿ ಮಾತ್ರ ಸಾಕ? ಆದಿಶೇಷನ ವಿರುದ್ಧದ ಪ್ರತೀಕಾರ ಬೇಡ. ನನಗೆ ನಾಗಮಣಿ ಕೊಡು ಸಾಕು. ನನಗೆ ಯಾವ ಪ್ರತೀಕಾರನೂ ಬೇಕಾಗಿಲ್ಲ. ನೀನು ಯಾಕೆ ಪ್ರತೀಕಾರ ಬೇಡ ಅಂತ ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೀಗ ನಾಗಮಣಿಯ ಅವಶ್ಯಕತೆ ಇದೆ. ನಾಗಮಣಿ ಸಿಕ್ಕಿದ್ರೆ ನೀನು ಆದಿಶೇಷನ ಪಡ್ಕೊಳ್ತೀಯಾ? ಏನ್ ಹೇಳ್ತಿದ್ಯಾ? ಶಿವಾನಿ, ನೀನು ಭೂಲೋಕಕ್ಕೆ ಬಂದಿರೋ ಉದ್ದೇಶ ಬರೀ ನಾಗಮಣಿನ ಪಡೆಯೋದಕ್ಕಲ್ಲ. ನಿನ್ನ ಉದ್ದೇಶ ಆದಿಶೇಷನ ಪಡೆಯೋದು. ಆದಿಶೇಷ ಎಲ್ಲಿದ್ದಾನೆ? ನೀವೇ ಎಲ್ಲರೂ ಸೇರ್ಕೊಂಡು ಕೊಂದ್ಬಿಟ್ರಲ್ಲ. ಸಾಕು ನಿಲ್ಸು ನಿನ್ನ ನಾಟಕನ.
ನನಗೆಲ್ಲಾನು ಗೊತ್ತಿದೆ. ನೀನು ಭೂಮಿಗೆ ಬಂದಿದ್ದು ಬರೀ ನಾಗಮಣಿಗೋಸ್ಕರ ಅಲ್ಲ, ಪುನರ್ಜನ್ಮ ಪಡೆದಿರೋ ಆದಿಶೇಷನ ಹುಡುಕಿ ಅವನನ್ನು ಸೇರೋದೇ ನಿನ್ನ ಉದ್ದೇಶ. ಆತ್ಮನ ಈ ಭೂಮಂಡಲದಿಂದಲೇ ದೂರ ಮಾಡಿ ಮತ್ತಿನ್ಯಾವತ್ತೂ ಈ ಭೂಮಿಯ ಕಡೆ ಬರದ ಹಾಗೆ ಮಾಡ್ತೀನಿ. ಓಂ ಹಾಂ ಹೀಂ ಹೂಂ ಫಟ್ ಸ್ವಾಹ. ಹೋಗು, ಅವಳ ಆತ್ಮವನ್ನ ಅವಳ ದೇಹದಿಂದ ದೂರ ಮಾಡು. ಹೋಗು. ಯಾರದು? ನನ್ನ ಪೂಜೆಗೆ ವಿಘ್ನ ತರುವ ಶಕ್ತಿ ಇರುವವರು ಯಾರು? ನೀನಾ ದಿಗ್ವಿಜಯನ ಮಗ? ನೀವ ಅಪ್ಪ ನಿಮ್ಮನ್ನ ಗುರುಗಳು ಅಂತ ಮನೆ ಕರ್ಕೊಂಡ್ ಬರ್ತಾ ಇದ್ರ. ನೀವು ಒಳ್ಳೆಯವರು ಅಂತ ಮನೆಯವರೆಲ್ಲರೂ ಅನ್ಕೊಂಡಿದ್ದಾರೆ. ಛೀ, ನೀವ್ ಇಂಥವ್ರು ಅಂತ ಗೊತ್ತಿರ್ಲಿಲ್ಲ. ತ್ರಿಶೂಲ್, ನನ್ನ ಬಗ್ಗೆ ಗೊತ್ತಿಲ್ಲದೆ ನಾಲ್ಗೆ ಹರಿಬಿಡ್ಬೇಡ. ನೀವೇನು, ನಿಮ್ ಗುಣ ಎಂತದ್ದು ಅಂತ ನೀವು ಮಾಡ್ತಿರೋ ಕೆಲಸದಿಂದ ಗೊತ್ತಾಗ್ತಿದೆ. ನಿಮ್ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ತ್ರಿಶೂಲ್, ನಿಮ್ ಜೊತೆ ಮಾತಾಡೋದಕ್ಕೆ ನಂಗೆ ಟೈಮ್ ಇಲ್ಲ. ಕಳಿಸಿ ಅವಳನ್ನ. ಯಾರನ್ನ? ನನ್ನ ಹೆಂಡತಿನ. ಯಾರದು? ಶಿವಾನಿ. ಎಲ್ಲಿದ್ದಾಳೆ ಅವಳು? ಕಳಿಸಿ ಅವಳನ್ನ. ಕಳಿಸಲ್ಲ, ಅವಳು ನಿನ್ನ ಹೆಂಡತಿ ಅಲ್ಲ, ನನ್ನ ಶತ್ರು. ಅವಳು ಏನ್ ಮಾಡಿದಾಳೆ ನಿಮ್ಗೆ? ಅವಳನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನೋಡಿ, ಅವಳನ್ನ ಸುಮ್ಮನೆ ಬಿಟ್ಬಿಟ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಏಯ್, ಇಷ್ಟೊತ್ತು ನೀನು ದಿಗ್ವಿಜಯನ ಮಗ ಅಂತ ಸುಮ್ಮನೆ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ದೆ. ಹೊರಟೋಗೋ. ಬರಿಗೈಲಿ ಹೋಗೋದಿಕ್ಕೆ ಇಲ್ಲಿಗೆ ಬಂದಿಲ್ಲ. ನನ್ನ ಹೆಂಡತಿನ ನಾನು ಇಲ್ಲಿಂದ ಕರ್ಕೊಂಡೇ ಹೋಗೋದು. ನನ್ನನ್ನ ಎದುರಾಕೊಳ್ಳೋಷ್ಟು ಪುಗ್ರ ನಿನಗೆ. ನನ್ನ ಮುಂದೆ ನೀನು ಸಣ್ಣ ಹುಳುವಿದ್ದಂತೆ. ಆನೆಗೆ ಎಷ್ಟು ಶಕ್ತಿ ಇದ್ರೆ ಏನಂತೆ, ಮೂಗಳಿಗೆ ಸಣ್ಣ ಇರುವೆ ಹೋದ್ರು ಜೀವ ಕಳ್ಕೊಳ್ಳಂಗಾಗ್ಬಿಡತ್ತೆ. ಬಾಲಕ ನೀನು, ಆದರೂ ಮಾತು ಚೆನ್ನಾಗಿ ಆಡುವುದನ್ನು ಕಲಿತಿದ್ದೀಯ. ಸುಮ್ಮನೆ ಹೋಗು. ಹೋಗದಿದ್ದರೆ ಯಾವುದೇ ಅಸ್ತ್ರ ನನ್ನ ಶಕ್ತಿಯನ್ನು ತಡೆಯುವ ಪ್ರಬಲ ಶಕ್ತಿ ಅದಕ್ಕಿದೆಯೇ? ಇವತ್ತು ನಾನು ಶಿವಾನಿನ ಕರ್ಕೊಂಡು ಹೋಗ್ತೀನಿ. ನಿನ್ನ
ಯಾಕೆ ಓಡಾಡ್ತಾ ಇದ್ಯಾ? ತಾಕತ್ತಿದ್ರೆ ನನ್ನ ಎದುರು ಬರಲ್ಲ. ನಗಸ್ತ್ರ ಸ್ವಲ್ಪ ತಲೆ ಅವಳ ಸಾವಿನ ಸುದ್ದಿ ಅವಳ ಮನೆವರೆಗೂ ತಲುಪುತ್ತೆ. ಆದಿಶೇಷ ಒಂಟಿ ಆಗ್ತಾನೆ. ಆದಿಶೇಷನಿಗೆ ಬೇಜಾರು ಆವರಿಸ್ಕೊಳ್ಳುತ್ತೆ. ಇದೇ ಸರಿಯಾದ ಸಮಯ. ನಾನು ಅವ್ರ ಮನೆಗೆ ಹೋಗ್ಬೇಕು. ಆದಿಶೇಷ ಶಿವಾನಿನ ಕಳ್ಕೊಂಡು ನೋವು ಅನುಭವಿಸ್ತಾ ಇರ್ಬೇಕಾದ್ರೆ ನಾನು ಅವನ್ಗೆ ಸಮಾಧಾನ ಮಾಡಿ ಅವನ್ಗೆ ಹತ್ರ ಆಗ್ಬೇಕು. ಶಿವಾನಿ ನೆನಪುಗಳನ್ನ ಅವನ ತಲೆಯಿಂದ ಆಳಿಸಿ ಅವನ ಮನಸ್ಸಿನಲ್ಲಿ ನಾನ್ ಜಾಗ ಪಡಿಬೇಕು. ಇಷ್ಟು ವರ್ಷ ಪಟ್ಟಿದ್ ನೋವಿಗೆ ನಾನ್ ಹಾಡ್ಬೇಕು. ನಾನು ಆದಿಶೇಷನನ್ನ ಕರ್ಕೊಂಡು ನಾಗಲೋಕಕ್ಕೆ ಹೋಗ್ತೀನಿ. ನಾಗಲೋಕದ ಮಹಾರಾಣಿ ಆಗ್ತೀನಿ. ನಾಗಲೋಕವನ್ನು ಆಳ್ತೀನಿ. ತ್ರಿಶೂಲ್, ನಿಂತ್ಕೋ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಇಲ್ಲಿಗೆ ಹೇಗ್ ಬಂದೆ? ನಾನಿರೋ ಜಾಗ ನಿನಗೆ ಹೇಗ್ ಗೊತ್ತಾಯ್ತು? ಅದ್ಯಾಕೆ ಇವಾಗ? ಮೊದಲು ಮನೆಗೆ ಹೋಗೋಣ ಬಾ ಶಿವಾನಿ, ತುಂಬಾ ಸುಸ್ತಾಗ್ತದೆ. ಇಲ್ಲ, ನನಗೆ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಗೆಲ್ಗೂ ಬರೋದಿಲ್ಲ. ನಾನಿಲ್ಲಿರೋ ವಿಷಯ ನಿನಗೆ ಯಾರು ಹೇಳಿದ್ದು? ಯಾರ್ಯಾಕೆ ಹೇಳ್ಬೇಕು ನನಗೆ? ನನಗೆ ಗೊತ್ತಾಯ್ತು, ಬಂದೆ. ಹಾಗೆ ಗೊತ್ತಾಗಕ್ಕೆ ನೀನೇನ್ ದೇವ್ರಾ? ತ್ರಿಶೂಲ್, ನಿಜ ಒಪ್ಕೋ. ನಿನಗೆ ಯಾರೋ ನನ್ನ ಬಗ್ಗೆ ಹೇಳಿದ್ದಾರೆ. ಯಾರದು? ತ್ರಿಶೂಲ್, ನಾನು ನಿನ್ನೆ ಕೇಳ್ತಾ ಇರೋದು. ರಾಕ್ಷಸ ನನ್ನನ್ನ ಮನೆಯಿಂದ ಅಪಹರಣ ಮಾಡುವಾಗ ಈ ಮನೇಲಿ ಇರಲಿಲ್ಲ ತಾನೆ? ಶಿವಾನಿ, ನನ್ನ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ನಾ ಬೇಗ ಬಂದಿದ್ರೆ ನಾನು ನಿನ್ನ ಕಾಪಾಡ್ಕೋತಿದ್ದೆ ಶಿವಾನಿ. ನಾನು ಮನೆಯಲ್ಲೇ ಇದ್ದೆ. ಓ, ಇದ್ಯಾ? ಸರಿ, ಹಾಗಾದ್ರೆ ಅವನನ್ನ ಹೇಗೆ ಕರ್ಕೊಂಡು ಹೋದ ಹೇಳು? ಅದೊಂದು ವಿಚಿತ್ರವಾದ ಗಾಡಿ. ಮೇಲ್ಗಡೆಗೆ ಫ್ಯಾನ್ ಇರಲಿಲ್ಲ, ಸೈಡಲ್ಲಿ ರೆಕ್ಕೆ ಇರಲಿಲ್ಲ. ಹಾರಿಸ್ಕೊಂಡು ಕರ್ಕೊಂಡು ಹೊಟ್ಟೋದ. ದಾರಿ ನಿನಗೆ ಗೊತ್ತಾಯ್ತಾ? ನನಗೂ ಅದೇ ಟೆನ್ಷನ್ ಆಗಿದ್ದು ಶಿವಾನಿ. ನಾನೇನಾದ್ರೂ ಒಬ್ಬನೇ ಆಗ್ಬಿಟ್ಟಿದ್ರೆ ನಿನ್ನ ಹುಡ್ಕೋದು ತುಂಬಾ ಕಷ್ಟ ಆಗೋಗ್ತಾ ಇತ್ತು. ಒಬ್ಬನೇ ಆಗ್ಬಿಟ್ಟಿದ್ರೆ ಅಂದ್ರೆ ನಿನ್ ಜೊತೆ ಬೇರೆ ಯಾರೋ ಇದ್ರಾ? ಯಾರದು ಹೇಳು ತ್ರಿಶೂಲ್. ಅದು ನನ್ನಿಂದ ಮುಚ್ಚಿಡಕ್ ನೋಡ್ಬೇಡ ತ್ರಿಶೂಲ್. ಹೇಳು, ಯಾರು ನಿನಗ್ ಸಹಾಯ ಮಾಡಿದ್ದು ಹೇಳು. ಅದು ನಿನ್ ಪ್ರೀತಿ. ನಿನ್ನ ತುಂಬಾ ಪ್ರೀತಿಸೋ ಪ್ರೀತಿನೇ ನನ್ನ ಜೊತೆಗಿದ್ದು. ತ್ರಿಶೂಲ್, ನನಗ್ ಕೋಪ ಬರ್ಸ್ಬೇಡ. ಏನೇನೋ ಮಾತಾಡಿ ನನ್ನ ಪ್ರಶ್ನೆನ ಸಾಕ್ ಹಾಕಕ್ಕೆ ನೋಡ್ಬೇಡ. ನೀನ್ ನಾನಿರೋ ಜಾಗ ಹೇಗ್ ಕಂಡಿಡ್ದೆ ಅಂತ ನಾನ್ ಜಾಸ್ತಿ ಯೋಚನೆ ಮಾಡ್ತಿಲ್ಲ. ಆದ್ರೆ ಆ ರಾಕ್ಷಸನ ನೀನ್ ಹೇಗ್ ಹೊಡೆದಾಕ್ದೆ? ಅಷ್ಟೊಂದ್ ಶಕ್ತಿ ನಿನಗೆ ಎಲ್ಲಿಂದ ಬಂತು? ಇವತ್ ಬೆಳಿಗ್ಗೆ ನನಗೆ ಯಾರು ಕಾಫಿ ಕೊಟ್ಟಿದ್ದು? ನೀನು ಕೊಟ್ಟಿದ್ದು. ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ತ್ರಿಶೂಲ್, ಕೋಪ ಮಾಡ್ಕೋಬೇಡ ಶಿವಾನಿ. ನಿನ್ನ ಪ್ರಶ್ನೆಗೆ ನನ್ನಲ್ಲಿ ಇಷ್ಟೇ ಉತ್ತರ ಇರೋದು. ಅವನ ಜೊತೆ ಅದು ಹೇಗೆ ಫೈಟ್ ಮಾಡಿದೆ, ಅವನ್ನ ಅದು ಹೇಗೆ ಸೋಲಿಸಿದೆ, ಇದು ಯಾವುದು ನನಗೆ ಗೊತ್ತಿಲ್ಲ. ಆ ಶಕ್ತಿ ನನ್ನಲ್ಲಿ ಹೇಗೆ ಬಂದು ಅಂತೂ ಗೊತ್ತಿಲ್ಲ. ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೆ. ಆ ದೇವರಿಂದ ನನ್ನಲ್ಲಿ ಶಕ್ತಿ ತುಂಬ ಅನ್ಸುತ್ತೆ. ಮಾತನ್ನ ತೇಲಿಸ್ಬೇಡ ತ್ರಿಶೂಲ್. ಶಿವಾನಿ, ನಾನು ಹೇಳಿದ್ನಲ್ಲ ನನಗೆ ಇಷ್ಟೇ ಗೊತ್ತಿರೋದು ಅಂತ. ಹಂಗೆ ನೋಡಕ್ ಹೋದ್ರೆ ಪ್ರಶ್ನೆಗಳು ನಿನ್ನೊಬ್ಳ ಹತ್ರ ಮಾತ್ರ ಇಲ್ಲ, ನನ್ನ ಹತ್ರನೂ ಬೇಜಾನ್ ಪ್ರಶ್ನೆಗಳಿವೆ. ಕೇಳು, ನಾನ್ ಸುಳ್ಳು ಹೇಳೋದಿಲ್ಲ. ಉತ್ತರ ಕೊಡದೆ ನಿಂತರ ಸತಾಯಿಸೋದು ಇಲ್ಲ. ಸರಿ, ಹಾಗಾದ್ರೆ ಹೇಳು. ನಿನ್ನ ಮನೆಯಿಂದ ಕರ್ಕೊಂಡು ಹೋಗಿದ್ದು ಯಾರೋ ಭಿಕ್ಷುಕ ತರ ಇದ್ರು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ತ್ರಯಂಬಕ ಗುರುಗಳಿದ್ರು. ಅದೇಗ್ ಸಾಧ್ಯ? ಅವರು ನಾನು ಚಿಕ್ಕವನಾಗಿದ್ದಾಗಿಂದಲೂ ಮನೆಗೆ ಬರ್ತಾ ಇದ್ರು. ನಮ್ಮೆಲ್ರಿಗೂ ಒಳ್ಳೇದಾಗಬೇಕು ಅಂತ ಮನೆಯಲ್ಲಿ ಪೂಜೆಗಳು ಮಾಡಿಸ್ತಾ ಇದ್ರು. ಅಂಥವ್ರು ನಿನಗೇಕೆ ಈ ಥರ ಮಾಡಿದ್ರು? ಅದು ನಿನಗೆ ಅವರು ಮೊದಲೇ ಗೊತ್ತಿತ್ತಾ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ದ್ವೇಷ ಇತ್ತಾ?
ಏ ತ್ರಿಶೂಲ್, ನಮ್ಮಿಬ್ರ ಮಧ್ಯೆ ಯಾವ ದ್ವೇಷ ಇರೋಕ್ ಸಾಧ್ಯ? ನನ್ಗವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡ್ದ್ಯಾ ನಿನಗೆ ಗೊತ್ತಿಲ್ಲದಿರೋ ಪ್ರಶ್ನೆ ಕೇಳಿದ್ರೆ ಏನು ಅಂತ ಉತ್ತರ ಕೊಡ್ತೀಯ ನೀನು? ನನಗೂ ಹಂಗೆ ಏನೇನೋ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇರಲ್ಲ ಶಿವಾನಿ. ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲದೆ ಇರ್ಬೋದು, ಆದ್ರೆ ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಇದೆ ತ್ರಿಶೂಲ್. ಹೇಳು, ನನ್ನನ್ನು ಕಾಪಾಡೋದಕ್ಕೆ ಯಾರು ಹೇಳಿದ್ ನಿನ್ಗೆ? ನಿನ್ನಲ್ಲಿಷ್ಟು ಸಾಮರ್ಥ್ಯ, ಶಕ್ತಿ ಹೇಗ್ ಬಂತು? ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ಮೇಲೂ ಮತ್ತೆ ಮತ್ತೆ ದೋಸೆ ತರ ತಿರುವಾಗ್ತಾ ಇದ್ರೆ ದೋಸೆ ಸೀದೋಗತ್ತೆ, ಹಂಗೆ ಮನ್ಸು ಕೂಡ. ಒಂದೊಂದು ಸತ್ಯ ಶಿವಾನಿ, ಅದ್ ಎಂತ ಕಷ್ಟ ಬೇಕಾದ್ರೂ ಎದುರಾಗ್ಲಿ ನನ್ನ ಪ್ರಾಣ ಒತ್ತೆ ಇಟ್ಟು ನೀಡಲು ಕಾಪಾಡ್ತೀನಿ. ನೀನ್ ಮಾತ್ರ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೇನು ಉದ್ದೇಶ. ಓಂ ನಮಃ ಶಿವಾಯ. ಕೈಲಾಸೇಶ್ವರ, ನಾನು ಬೇರೆ ರೂಪಕ್ಕೆ ಬದಲಾಗಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯನಾದೆ. ನನಗೆ ಈ ರೂಪ ಬದಲಾವಣೆ ಅವಶ್ಯಕವಾಗಿದೆ. ನಾಗಲೋಕದ ಒಳಿತಿಗಾಗಿ, ಶಿವಾನಿಯ ಏಳಿಗೆಗಾಗಿ ಕೆಲವು ಸಂಕಲ್ಪಗಳನ್ನು ನಾನು ಮಾಡಲೇಬೇಕು. ಇದರಲ್ಲಿ ಭೂ ಸಂಚಾರವು ಎದುರಾಗಬಹುದು. ಆದ್ದರಿಂದ ನನ್ನ ರೂಪ ಬದಲಾವಣೆಯು ಅತ್ಯಗತ್ಯ. ಇಂದು ಎಂತಹ ಸುದಿನ, ಪರಮೇಶ್ವರನ ಮಹಾಶಕ್ತಿಯು ಸಂಚರಿಸುವ ದಿನ. ಇಂದು ಮಹಾರುದ್ರ ಯಾಗವನ್ನು ಮಾಡಿದರೆ ಸಾಕ್ಷಾತ್ ಪರಮೇಶ್ವರನ ಶಕ್ತಿ ಬಂದು ಸೇರುವ ದಿನ. ಕೈಲಾಸೇಶ್ವರ, ಈ ವಿಷಯವನ್ನು ನಾನು ಶಿವಾನಿಗೆ ಮುಂಚೆಯೇ ತಿಳಿಸಿದ್ದೆ. ಅವಳು ಮರೆಯದೆ ಅದನ್ನು ಪಾಲಿಸಿದರೆ ಆದಿಶೇಷನಿಗೆ ಪರಮೇಶ್ವರನ ಶಕ್ತಿಯು ಬಂದು ಸೇರುತ್ತದೆ. ಶಿವಾನಿಗೆ ಯಾವ ವಿವಾಹದಿಂದ ಶಾಪ ಉಂಟಾಗಿದೆಯೋ ಅದು ದೂರವಾಗಿ ಆದಿಶೇಷನನ್ನು ಸೇರುವ ಹಾಗೆ ಮಾಡುತ್ತದೆ. ಆದಿಶೇಷನಿಗೆ ಎಲ್ಲಾ ನೆನಪುಗಳು ಮರುಕಳಿಸುತ್ತವೆ. ನಾಗಮಣಿಯ ಸತ್ಯ ತಿಳಿಯುತ್ತದೆ. ನಾಗಲೋಕಕ್ಕೆ ಒಳಿತಾಗುತ್ತದೆ. ಕೈಲಾಸೇಶ್ವರ, ಒಂದು ವೇಳೆ ಶಿವಾನಿಯು ಮಹಾರುದ್ರ ಯಾಗವನ್ನು ಮಾಡಲು ಮರೆತರೆ ಇಲ್ಲ, ಈ ಕಾರ್ಯವನ್ನು ಅವಳ ಪರವಾಗಿ ಆದರೂ ನಾನು ಮಾಡಲೇಬೇಕು. ಶಿವಾನಿ ಮತ್ತು ಆದಿಶೇಷನನ್ನು ಒಂದು ಮಾಡಲೇಬೇಕು. ನಾನೇ ಈ ಮಹಾರುದ್ರ ಯಾಗವನ್ನು ಮಾಡುತ್ತೇನೆ. ನಾನೇ ತಯಾರಾಗುತ್ತೇನೆ. ಆದಿಶೇಷನ ಅವಶ್ಯಕತೆ ನಾಗಲೋಕಕ್ಕಿದೆ. ನಾಗಲೋಕದ ಶಾಪ ವಿಮೋಚನೆಗೆ ನಾನೇ ಈ ಯಾಗವನ್ನು ನೆರವೇರಿಸುತ್ತೇನೆ. ಅಮ್ಮ, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಮ್ಮ, ಏನ್ ವಿಷಯ? ನಾನಿವತ್ತು ರುದ್ರ ಯಾಗ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನ್ ಹೀಗ್ ಹೇಳ್ತಾ ಇದ್ಯಾ? ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಇವತ್ತು ಸೋಮವಾರ ಅಮ್ಮ, ಶಿವನಿಗೆ ಶ್ರೇಷ್ಠವಾದ ದಿನ. ಅದಕ್ಕೆ ಶಿವನ್ ಪೂಜೆ ಮಾಡೋಣ ಅಂತ. ಅದಕ್ಕೆ ಉಪವಾಸ ಎಲ್ಲ ಇರ್ಬೇಕಮ್ಮ. ಇಂಥ ಟೈಮ್ನಲ್ಲಿ ಉಪವಾಸ ಮಾಡಿ ಇಂಥ ದೊಡ್ಡ ಪೂಜೆ ಮಾಡೋದ್ರಲ್ಲಿ ನನ್ಗೇನೋ ಸರಿ ಅನ್ಸಲ್ಲ. ಹೌದು, ಅದಕ್ಕೆ ಫಾಸ್ಟಿಂಗ್ ಮಾಡಿ ನಿಮ್ ಹೆಲ್ತ್ ಏನಾದ್ರೂ ಅಪ್ಸೆಟ್ ಆದ್ರೆ? ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಇವಾಗ ಅಂತ ಪೂಜೆ ಮಾಡೋ ಅವಶ್ಯಕತೆ ಆದ್ರೂ ಏನು? ಅದು ನಾವ್ ಪ್ರೀತಿಸೋ ಜೀವಕ್ಕೆ ಒಳ್ಳೇದಾಗ್ಲಿ, ಆ ಜೀವದ ಆಯಸ್ಸು ವೃದ್ಧಿ ಆಗ್ಲಿ ಅಂತ. ಪ್ರೀತಿಸೋ ಜೀವ ತ್ರಿಶೂಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಮ್ಮೋರೆ. ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಈ ಪೂಜೆ ಮಾಡ್ತಿದ್ಯೇನಮ್ಮ? ಮಾಮ್, ಅತ್ತಿಗೆಗೆ ತ್ರಿಶೂಲ್ ಬ್ರೋ ಮೇಲೆ ಎಷ್ಟು ಲವ್ ಅಲ್ವಾ? ಹಾ, ಎಷ್ಟೇ ಆದ್ರೂ ತಾಳಿ ಕಟ್ಟಿದ ಗಂಡ ತಾನೆ, ಪ್ರೀತಿ ಇದ್ದೇ ಇರುತ್ತೆ. ಅಮ್ಮೋರೆ, ಪೂಜೆಗೆ ಬೇಕಾದ ಸಾಮಾನು ನಾನು ತಂದ್ಕೊಡ್ತೀನಿ. ಏನೇನ್ ಬೇಕು ಅಂತ ಪಟ್ಟಿ ಮಾಡ್ಕೊಡಿ. ಶಿವಾನಿ, ಏನೇನ್ ಬೇಕೋ ನೀನೇ ಹೇಳ್ಬಿಡಮ್ಮ. ಸರಿ. ನಂದಿಶಾ, ಶಿವಾನಿದು ಎಂತ ಒಳ್ಳೆ ಮನ್ಸು ನೋಡು. ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ, ವ್ರತ ಎಲ್ಲ ಮಾಡ್ತಿದ್ದಾಳೆ. ಈಗಿನ ಕಾಲದಲ್ಲಿ ಯಾವ ಹುಡುಗಿರು ಮಾಡ್ತಾರೆ ಹೇಳು? ನಿಜ ಅಮ್ಮೋರೆ, ಶಿವಾನಿ ಮನೆಗೆ ತಕ್ಕ ಸೊಸೆ. ಹಾ, ಹೌದು. ಅಪ್ಪ, ಅಮ್ಮ ಎಲ್ಲಿ? ಮನೆ ಹತ್ರ ಹೋಗಿದ್ದಾರೆ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋಗಿದಾರಮ್ಮ? ಅವಳು ಮನೇಲಿ ಇಲ್ಲ ಕಣ, ಅವ್ರ ಅಣ್ಣನ ಮನೆಗೆ ಹೋಗಿದ್ದಾಳೆ. ಮಾವನ್ ಮನೆಗ? ಅಲ್ಲಿಗೆ ಯಾಕೆ ಹೋದ್ರು? ನಾನೇ ಬಿಟ್ಟು ಬಂದೆ. ಅದೇ ಮೊನ್ನೆ ಗಾಳಿ ಮೆಟ್ಕೊಂಡಾಗ ಆಡ್ತಾ ಇದ್ಲು ಅಂತ ಹೇಳಿದ್ನಲ್ಲ, ಇಲ್ಲಿದ್ರೆ ಒಳ್ಳೇದಲ್ಲ ಅಂತ. ಅದು ಅಲ್ಲದೆ ನಾನು ಆ ಕೆಲಸ ಈ ಕೆಲಸ ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ಅವಳನ್ನ ನೋಡ್ಕೊಳಕ್ಕೆ ಯಾರೂ ಇರೋದಿಲ್ಲ. ಅವ್ರ ಅಣ್ಣನ ಮನೇಲಿದ್ರೆ ಅವ್ರ ಅಣ್ಣ ಆದರೂ ನೋಡ್ಕೋತಾನೆ ಅಂತ. ಒಳ್ಳೆ ಕೆಲಸ ಮಾಡಿದೆಪ್ಪ. ಅಮ್ಮ ಈ ಟೈಮಲ್ಲಿ ಮನೇಲಿ ಇದ್ದಿದ್ರೆ ನಾನು ಶಿವಾನಿ ಜೊತೆಗಿಲ್ದಿರೋದು ನೋಡಿ ಇನ್ನೂ ಬೇಜಾರು ಮಾಡ್ಕೊಂಡಿರೋರು. ಅಪ್ಪ, ಕೇಳೋದು ಮರ್ತೋಯ್ತು. ತೀರ್ಥ ಕೊಟ್ಟನಲ್ಲ, ಅದು ಅಮ್ಮಂಗೆ ಕೊಟ್ಯಾ? ಕೊಟ್ಟೆ ಕಣ.
ಅದು ಅಲ್ಲದೆ ಖುದ್ದಾಗಿ ನಿಂತ್ಕೊಂಡು ಅವ್ರ ಅಣ್ಣನ ಮನೆ ಸುತ್ತನೂ ಹಾಕ್ಬಿಟ್ಟು ಬಂದಿದ್ದೀನಿ. ಅಮ್ಮನ ಮನೆ ಆಚೆ ಹೋಗ್ಬೇಡ ಅಂತ ಹೇಳಿದ್ದೀನಿ ಕಣೋ. ಯಾಕೋ ಅನುಮಾನದಲ್ಲಿ ನೋಡ್ತಾ ಇದ್ಯಾ? ಹೇಳಿಲ್ಲ ಅಂತನಾ? ನಾನೆಲ್ಲ ಹಂಗಂದೆ, ಅಮ್ಮ ನೆನಪಾದ್ರು ಅಷ್ಟೇ. ನೋಡು, ಅವಳಿಗೊಂದು ಫೋನ್ ಮಾಡಿ ಮಾತಾಡು, ಸ್ವಲ್ಪ ಧೈರ್ಯ ಏನಾದರೂ ಬರುತ್ತೆ. ಹಾಂ, ಮಾಡ್ತೀನಿ. ತ್ರಿಶೂಲ್, ಯಾಕೋ ಇಷ್ಟೆಲ್ಲ ಮಾಡ್ತಾ ಇದ್ಯಾ? ತೀರ್ಥ ಕೊಟ್ಟೆ, ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂತ ಹೇಳಿದೆ. ಏನಾದರೂ ತೊಂದರೆನೇನೋ? ಏನಿಲ್ಲಪ್ಪ. ಮತ್ತೆ ಇಷ್ಟೆಲ್ಲ? ಅದು ಅಮ್ಮ ನಮ್ಮಿಂದ ದೂರ ಇದ್ದಾರಲ್ಲ, ಅವ್ರಿಗೇನಾಗ್ಬಿಡತ್ತೋ ಅಂತ ಸ್ವಲ್ಪ ಭಯ ಅಷ್ಟೇ. ಇವಾಗ ಅಮ್ಮ ಜೊತೆ ತೀರ್ತಾ ಇದೆ ಅಲ್ವಾ, ಇವಾಗ ಅಮ್ಮಂಗೂ ಧೈರ್ಯ, ನಮಗೂ ನೆಮ್ಮದಿ ಅಷ್ಟೇನಾ? ಬೇರೆ ಏನಾದ್ರು? ಬೇರೆ ಏನಿರತ್ತಪ್ಪ, ಬೇರೆ ಏನೂ ಇಲ್ಲ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು, ಓಕೆನಾ?